ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸಾರಿಗೆ ಸಂಸ್ಥೆ ಎಂದು ನಾಮಕರಣ ಮಾಡಲು ಶೀಘ್ರವೇ ಕ್ರಮ ವಹಿಸಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ನಡೆದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 28ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಸಂಸ್ಥೆಗೆ ಮಂಜೂರಾದ 700 ವಾಹನಗಳ ಪೈಕಿ 250 ಬಸ್ಗಳನ್ನು ಇಂದು ಅವರು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಕಳೆದ ಆಯವ್ಯಯದಲ್ಲಿ ಘೋಷಿಸಿದಂತೆ 2000 ಹೊಸ ಬಸ್ಗಳ ಖರೀದಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ಮಾಹಿತಿ ನೀಡಿದರು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಜಿಲ್ಲೆಯ ಬಹುದಿನಗಳ ಬೇಡಿಕೆಗಳು ಇಂದು ಈಡೇರಿವೆ. ಪ್ರಸ್ತುತ 7800 ಹೊಸ ಬಸ್ಗಳನ್ನು ಖರೀದಿಸಲಾಗುತ್ತಿದ್ದು 9000 ಅಭ್ಯರ್ಥಿಗಳ ನೇಮಕಾತಿ ಹಾಗೂ 1000 ಅಭ್ಯರ್ಥಿಗಳಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಿರುವುದು ದಾಖಲೆಯಾಗಿದೆ ಎಂದು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಹಗಲು ರಾತ್ರಿ ಶ್ರಮ ವಹಿಸುವ ಸಾರಿಗೆ ಇಲಾಖೆ ಸಿಬ್ಬಂದಿಯ ಕಾರ್ಯವನ್ನು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಅಪಘಾತ ರಹಿತ ಚಾಲನೆ ಮಾಡಿದ 68 ಚಾಲಕರಿಗೆ ಬೆಳ್ಳಿ ಪದಕ, 188 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ಹಾಗೂ ವೈಯಕ್ತಿಕ ಅಪಘಾತ ಮತ್ತು ಕುಟುಂಬ ಕಲ್ಯಾಣ ನಿಧಿ ಯೋಜನೆಯ ಪರಿಹಾರ ಚೆಕ್ಗಳನ್ನು ವಿತರಿಸಲಾಯಿತು. ಬೆಳಗಾವಿಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳೊಳಗೊಂಡು ಮಾನ್ಯ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಬಹುದಿನಗಳ ಈ ಭಾಗದ ಕನಸಾಗಿರುವಂಥ ಹಲವಾರು ಕಾರ್ಯಕ್ರಮವನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಪ್ರತಿ ಸಾರಿ ಸಾರಿಗೆ ಸಚಿವರನ್ನ ನಮ್ಮ ಜಿಲ್ಲೆಗಿರ್ಬೋದು, ನಮ್ಮ ಭಾಗಕ್ಕೆ ಹೊಸ ಬಸ್ಗಳು ಬೇಕಂತ ಭಾಳ ಸಾರಿ ಬೇಡಿಕೆಯನ್ನು ಮನವಿ ಮಾಡಿದ್ದೇವೆ. ಹಿಂದಿಯವರು ಬಂದಾಗ ಕೂಡ ನಮಗೆ ಭರವಸೆ ಕೊಟ್ಟಿದ್ರು, ಆದಷ್ಟು ಬೇಗ ನಿಮಗೆ ಹೊಸ ಬಸ್ಗಳನ್ನು ನೀಡ್ತೀವಂತ. ಅದರ ಅನುಗುಣವಾಗಿ ಇವತ್ತು 250 ಬಸ್ಗಳನ್ನು ನಮ್ಮ ಜಿಲ್ಲೆಗೆ ನೀಡ್ತಾ ಇರೋದು ನಾವೆಲ್ಲ ಭಾಳ ಬಹುದಿನ ಕನಸು ಇವತ್ತು ನಡೆಸಾಗಿದೆ. ಹೀಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅದರ ಜೊತೆಗೆ ಬೆಳಗಾವಿ 1ನೇ ಘಟಕದ ಹೊಸ ಕಾಮಗಾರಿ ಇವತ್ತ ಭೂಮಿ ಪೂಜೆ ಮಾಡ್ತದೆ. ಹೊಸ ಮಾದರಿಯಲ್ಲಿ ಇವತ್ತು ಡಿಪೋ ಆಗ್ತಾ ಇದೆ. ಇದು 50 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂಥ ಹಳೆ ಒಂದು ಕಟ್ಟಡ. ಅದರಿಂದ ಬಹಳಷ್ಟು ಅನಾನುಕೂಲ ಇರೋದ್ರಿಂದ ಅದನ್ನು ಹೊಸ ಕಟ್ಟಡವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ವಿವಿಧ ಹುದ್ದೆಗಳಲ್ಲಿ ನೇಮಕಾತಿ ಹೊಂದಿದ ಸಿಬ್ಬಂದಿಗೆ ಇವತ್ತು ಆದೇಶ ಪತ್ರ ಕೊಡುವಂಥ ಇನ್ನೊಂದು ಮಹತ್ವದ ಕಾರ್ಯ. ಯಾಕಂದರೆ ಈ ಭಾಗದಲ್ಲಿ ಭಾಳಷ್ಟು ಕೊರತೆ ಇತ್ತು. ಅದು ಚಾಲಕರಿರ್ಬೋದು, ನಿರ್ವಾಹಕರಿರ್ಬೋದು, ಭಾಳಷ್ಟು ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ವಿ. ಅದನ್ನು ಕೂಡ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಬಂದ ಮೇಲೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಇದು ಮಹತ್ವದ ನಿರ್ಧಾರ ತೆಗೆದುಕೊಂಡು ಕೂಡ ನಮಗೆಲ್ಲರ ಹೆಮ್ಮೆಯ ವಿಷಯ.